ಗ್ರಾಮೀಣ ಕರ್ನಾಟಕ ಬದಲಾಗುತ್ತಿದೆ. ಶುದ್ಧ ನೀರಿನ ಲಭ್ಯತೆ, ಸುಸ್ಥಿರತೆ ಹಾಗೂ ಸಂರಕ್ಷಣೆಯ ಮಹತ್ವದ ಅರಿವು ಎಲ್ಲರಲ್ಲೂ ಬೆಳೆಯುತ್ತಿದೆ. ಶುದ್ಧ ಸುರಕ್ಷಿತ ನೀರಿನಿಂದ ಭವಿಷ್ಯ ಸುಭದ್ರಗೊಂಡಿದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ಗ್ರಾಮೀಣ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಗೂ ಶುದ್ಧ ಸುರಕ್ಷಿತ ಕುಡಿಯುವ ನೀರು ಒದಗಿಸುವುದನ್ನು ಖಚಿತಪಡಿಸಿಕೊಂಡಿದೆ. ಜಲಮೂಲಗಳ ಸಂರಕ್ಷಣೆ, ಜಲಸಂಗ್ರಹಾರಗಳ ನಿರ್ವಹಣೆಯ ಬಗ್ಗೆಯೂ ಮುತುವರ್ಜಿ ವಹಿಸಿಕೊಂಡಿದೆ. ಇದೆಲ್ಲದರ ನಡುವೆಯೂ ನೀರು ಸರಬರಾಜು ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಸವಾಲಾಗಿರುವುದು ಅನಿಯಮಿತ ವಿದ್ಯುತ್, ಹೆಚ್ಚುತ್ತಿರುವ ಇಂಧನ ವೆಚ್ಚಗಳು. ಹಾಗಂತ ಈ ಸಮಸ್ಯೆಗಳನ್ನ ನಿವಾರಣೆ ಮಾಡೋದು ಕಷ್ಟವೇನಲ್ಲ. ಯಾಕಂದ್ರೆ ಇದೆಲ್ಲದಕ್ಕೂ ಪರಿಹಾರ ನಮ್ಮಲ್ಲೇ ಇದೆ. ಅದು ನ್ಯಾಚುರಲ್ ಸೋಲಾರ್ ಪವರ್. ಗ್ರಾಮೀಣ ನೀರು ಸರಬರಾಜಿನಲ್ಲಿ ಸೌರಶಕ್ತಿ ಕ್ರಾಂತಿಯನ್ನೇ ಸೃಷ್ಟಿ ಮಾಡುತ್ತದೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸೌರಶಕ್ತಿ ಚಾಲಿತ ಕುಡಿಯುವ ನೀರಿನ ಯೋಜನೆಯನ್ನು ಪ್ರಾರಂಭಿಸುವುದರಿಂದ ಇದು ವಿದ್ಯುತ್ ಅವಲಂಬನೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕಾರ್ಯಾಚರಣೆಯ ವೆಚ್ಚವನ್ನು ಕಡಿಮೆಗೊಳಿಸುತ್ತದೆ. ರಕ್ಷಿತ್ ಅಂತ ನನ್ನ ಹೆಸರು. ನಮ್ಮ ಕಂಪನಿ ಹೆಸರು ಅಕ್ವಾಶೈನ್ ಟೆಕ್ನಾಲಜೀಸ್ ಅಂತ. ನಮ್ಮ ಸಂಸ್ಥೆಯಿಂದ ಈ ಪ್ಲಾಂಟ್ ಅನ್ನ ಇನ್ಸ್ಟಾಲೇಷನ್ ಮಾಡಿದೀವಿ. ಇದು 15 HP ಮೋಟರ್ ಇರೋಂಥ ಪಂಪ್ ಕೆಪಾಸಿಟಿ. ಇದು ಸೋಲಾರ್ ಪವರ್ಡ್ ಪಂಪಿಂಗ್ ಸಿಸ್ಟಮ್ ಅಂತ. 24 kW ಸೋಲಾರ್ ರೂಫ್ ಟಾಪ್ ಪವರ್ನ ಇನ್ಸ್ಟಾಲೇಷನ್ ಮಾಡಿದ್ವಿ. ಇದರ ವಿಶೇಷತೆ ಏನು ಅಂತಂದ್ರೆ, ಇವನ್ ಜೂನ್ ಟೈಮಲ್ಲಿ ಮಳೆಗಾಲದಲ್ಲೂ ಕೂಡ ಕಡಿಮೆ ಸೋಲಾರ್ ಪವರ್ ಇಂದನೂ ಕೂಡ ಇದು 100% ಸೋಲಾರ್ ಪವರ್ ಇಂದನೇ ರನ್ ಆಗಂತ ಸಿಸ್ಟಮ್. ಇದು ವಿಶೇಷತೆ ಏನಂತಂದ್ರೆ, ಇದು ಸೋಲಾರ್ ಅಲ್ಲಿ ಬೈಫೇಶಿಯಲ್ ಪ್ಯಾನಲ್ ಅಂತ ಇನ್ಸ್ಟಾಲೇಷನ್ ಮಾಡಿದೀವಿ. ಇದು ಇವನ್ ಜಲ್ಲಿಕಲ್ 2 ಕಡೆಯಿಂದನೂ ಕೂಡ, ಕೆಳಗಡೆ ಮತ್ತೆ ಮೇಲೆ 2 ಕಡೆಯಿಂದನೂ ಪವರ್ ಕೂಡ ಜನರೇಷನ್ಸ್ ಆಗುತ್ತೆ. ಇದರಲ್ಲಿ ಫುಲ್ಲಿ ಆಟೋಮ್ಯಾಟಿಕ್ ರಿಮೋಟ್ ಮಾನಿಟರಿಂಗ್ ಸಿಸ್ಟಮ್ ಮತ್ತೆ IoT ಬೇಸ್ಡ್ ಸಿಸ್ಟಮ್ ನ ಇನ್ಸ್ಟಾಲೇಷನ್ ಮಾಡಿದೀವಿ. ಇದರಲ್ಲಿ ಫಸ್ಟ್ ಟೈಮ್ ಡಿಜಿಟಲ್ ವಾಟರ್ ಮ್ಯಾನ್ ನ ಇಂಪ್ಲಿಮೆಂಟೇಷನ್ಸ್ ಮಾಡಿದೀವಿ. ವಾಟರ್ ಮ್ಯಾನ್ ಪ್ರೆಸೆನ್ಸ್ ಇಲ್ಲ ಅಂದ್ರೂ ಕೂಡ ಅವರು ಮೊಬೈಲ್ ಮುಖಾಂತರ ಮತ್ತೆ ಸಿಸ್ಟಮ್ ಡೆಸ್ಕ್ಟಾಪ್ ಅಲ್ಲಿ ಕೂಡ ಗ್ರಾಮ ಪಂಚಾಯತ್ ಹಾಕಿ ಕೊಟ್ಟಿರ್ತೀವಿ. ಸೊ ಅಲ್ಲಿಂದ ಕೂಡ ಇದನ್ನ ರನ್ ಮಾಡಬಹುದು, ಆಪರೇಟ್ ಮಾಡಬಹುದು. ಇದು ಫುಲ್ಲಿ ಆಟೋಮೆಟಿಕ್ ಮತ್ತೆ ಹೈಬ್ರಿಡ್ ಸಿಸ್ಟಮ್ ಆಗಿರುತ್ತೆ. ಇದರಲ್ಲಿ 1 ಲಕ್ಷ ಲೀಟರ್ ಸಾಮರ್ಥ್ಯದ ಟ್ಯಾಂಕ್ ಕೆಪಾಸಿಟಿ ಇದೆ. ಇದು 15 HP ಪಂಪ್ ಇರೋದ್ರಿಂದ 1 ಗಂಟೆಗೆ 26,000 ಲೀಟರ್ ಪಂಪ್ ಅಲ್ಲಿ ನಿಮ್ಗೆ ನೀರು ಫಿಲ್ ಆಗುತ್ತೆ. 4 ರಿಂದ 6 ಅವರ್ ಅಲ್ಲಿ 1 ಲಕ್ಷ ಲೀಟರ್ ಟ್ಯಾಂಕ್ ನೀರು ಫಿಲ್ ಆಗುತ್ತೆ. ಮತ್ತೆ ಇದ್ರ ಇನ್ನೊಂದು ವಿಶೇಷತೆ ಏನಿದೆ ಅಂತ ಅಂದ್ರೆ, ಇದರಲ್ಲಿ ಬೋರ್ವೆಲ್ ಅಲ್ಲಿ 900 ಅಡಿ ಕೆಳಗಡೆ ಟೇಬಲ್ ಅಲ್ಲಿ ವಾಟರ್ ಸೆನ್ಸರ್ ಹಾಕಿದೀವಿ. ವಾಟರ್ ಲೆವೆಲ್ ಏನಾದ್ರು ಡೌನ್ ಆದ್ರೆ ಆಟೋಮೆಟಿಕ್ ಆಗಿ ಶಟ್ ಡೌನ್ ಆಗುತ್ತೆ ಪಂಪು. ಸೊ ಅದರಿಂದ ನಿಮ್ಗೆ ಮೋಟ್ರು ವೈಂಡಿಂಗ್ ಸುಟ್ಟು ಹೋಗೋದಾಗ್ಲಿ, ರಿಪೇರಿ ಆಗಲಿ, ಮೇಂಟೆನೆನ್ಸ್ ಕಾಸ್ಟ್ ಕೂಡ ಬರೋದಿಲ್ಲ. ಮತ್ತೆ ಫುಲ್ಲಿ ಆಟೋಮೇಟೆಡ್ ಆಗಿರೋದ್ರಿಂದ ಓವರ್ ಫ್ಲೋ ಕೂಡ ಆಗೋದಿಲ್ಲ. ಸೊ ಆಗದೆ ಇರೋದ್ರಿಂದ ಏನಂದ್ರೆ, ಸೊ ಲೀಕೇಜ್ ಇಶ್ಯೂಸ್ ಆಗಲಿ ಮತ್ತೆ ನೀರು ವೇಸ್ಟೇಜ್ ಆಗಲಿ ಕೂಡ ಇದನ್ನ ಅವಾಯ್ಡ್ ಆಗುತ್ತೆ. ಮತ್ತೆ ಇದರಲ್ಲಿ ಡಿಸ್ಪ್ಲೇನು ಕೂಡ ಹಾಕಿದ್ವಿ ನಾವು, ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ ಹಾಕಿದ್ವಿ. ಟ್ಯಾಂಕ್ ಅಲ್ಲಿ ನೀರು ಎಷ್ಟು ಇರುತ್ತೆ ಅಂತ ಪಬ್ಲಿಕ್ ಕೂಡ ವ್ಯೂ ಮಾಡಿ ನೋಡಬಹುದು. ಮತ್ತೆ ಇದರಲ್ಲಿ ಮೋಟರೈಸ್ಡ್ ವಾಲ್ಸ್ ಇನ್ಸ್ಟಾಲೇಷನ್ ಮಾಡಿದೀವಿ. ಮೋಟರೈಸ್ಡ್ ವಾಲ್ಸ್ ಇರೋದ್ರಿಂದ ಆ್ಯಪ್ ಮುಖಾಂತರನೇ ಮೋಟರ್ನ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಇದು ಫುಲ್ಲಿ ಲೇಟೆಸ್ಟ್ ಆಗಿರೋಂಥ ವಿಶೇಷತೆ ಇರೋಂಥ ಹೈಬ್ರಿಡ್ ಸಿಸ್ಟಮ್ನ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಇಲಾಖೆಯು ಕುಡಿಯುವ ನೀರು ಸರಬರಾಜು ಯೋಜನೆಗಳಿಗೆ ಆಧುನಿಕ ಸ್ಪರ್ಶ ನೀಡುವ ಮೂಲಕ ಸಮೃದ್ಧ ಭವಿಷ್ಯದ ಬದಲಾವಣೆಗೆ ಅಡಿಪಾಯ ಹಾಕುತ್ತಿದೆ. ಅವುಗಳಲ್ಲಿ ಒಂದಾಗಿರುವ ಸೌರಶಕ್ತಿ ಚಾಲಿತ ಏಕಗ್ರಾಮ ಕುಡಿಯುವ ನೀರಿನ ಯೋಜನೆ ಯಲಹಂಕ ತಾಲೂಕಿನ ಸುರದೇವನಪುರ ಗ್ರಾಮ ಅರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನಗೊಂಡಿದೆ. ಇದೊಂದು ಪ್ರಾಯೋಗಿಕ ಯೋಜನೆಯಾಗಿದ್ದು, ಅರೆಕೆರೆ ಗ್ರಾಮ ಪಂಚಾಯಿತಿ ಇಂದು ಉಳಿದೆಲ್ಲ ಜಿಲ್ಲೆಗಳಿಗೆ ಮಾದರಿಯಾಗಿದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಯೋಗದೊಂದಿಗೆ, ವಿಶ್ವ ಬ್ಯಾಂಕಿನ ತಾಂತ್ರಿಕ ಸಹಾಯದೊಂದಿಗೆ, ಕೊಕೊಕೋಲಾ ಕಂಪನಿ ಇದರ ಪ್ರಾಯೋಜಕತ್ವದಲ್ಲಿ ನಾವು ಸೌರಶಕ್ತಿ ವಿದ್ಯುತ್ ಚಾಲಿತ ಏಕ ಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು ಅರೆಕೆರೆ ಗ್ರಾಮ ಪಂಚಾಯಿತಿಯ ಸುರದೇವನಪುರ ಗ್ರಾಮದಲ್ಲಿ ನಾವು ಅನುಷ್ಠಾನ ಮಾಡಿದ್ದೇವೆ. ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ಶುದ್ಧ ಕುಡಿಯುವ ನೀರನ್ನು ಒದಗಿಸಿಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವು ಪ್ರಾಯೋಗಿಕವಾಗಿ ಸುರದೇವನಪುರ ಗ್ರಾಮದಲ್ಲಿ ಇದನ್ನು ಹಮ್ಮಿಕೊಂಡಿದ್ದೇವೆ. ಇದರ ಕಾರ್ಯವೈಖರಿ ಹೇಗೆಂದರೆ, 15 HP ಮೋಟರ್ ಇರುತ್ತೆ, 22 kW ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದ್ದೇವೆ ನಾವು. ಇದರಲ್ಲಿ ಪ್ರತಿ ಗಂಟೆಗೆ 22,000 ಲೀಟರ್ ನೀರು ಹೊರಗೆ ತೆಗಿತೇವೆ. ಇದರಿಂದ 26,000 ಲೀಟರ್ ನೀರನ್ನು ಹೊರಗೆ ತರುತ್ತೇವೆ. ಇದರಿಂದಾಗಿ ವಾಟರ್ ಮ್ಯಾನ್ಗಳ ಕೆಲಸ ತುಂಬಾ ಕಡಿಮೆ ಆಗಿದೆ. ವಾಟರ್ ಮ್ಯಾನ್ ಇತರ ಕೆಲಸಕ್ಕೆ ನಾವು ನೇಮಕ ಮಾಡ್ತಾ ಇದ್ದೇವೆ. ಇದರಿಂದಾಗಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಬೆಂಬಲಿತ ಗ್ಲೋಬಲ್ ವಾಟರ್ ಸೆಂಟರ್, ವಿಶ್ವ ಬ್ಯಾಂಕ್ ತಾಂತ್ರಿಕ ಬೆಂಬಲದೊಂದಿಗೆ ಮತ್ತು ಕೊಕೊಕೋಲಾ ಫೌಂಡೇಶನ್ ಸಹಾಯದೊಂದಿಗೆ ಅರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನಗೊಂಡಿರುವ ಈ ಪ್ರಾಯೋಗಿಕ ಸೌರಶಕ್ತಿ ಚಾಲಿತ
ಏಕಗ್ರಾಮ ಯೋಜನೆಯು ಕರ್ನಾಟಕದ ಮೊಟ್ಟ ಮೊದಲ ಪ್ರಯತ್ನವಾಗಿದೆ. ಈ ಪೈಲಟ್ ಪ್ರಾಜೆಕ್ಟ್ ಕರ್ನಾಟಕದಲ್ಲಿ ಗ್ರಾಮೀಣ ನೀರಿನ ನಿರ್ವಹಣೆಗೆ ಉಜ್ವಲ ಭವಿಷ್ಯದ ಆರಂಭವನ್ನು ಸೂಚಿಸುತ್ತದೆ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಇದು ನಿರಂತರ ಕುಡಿಯುವ ನೀರು ಸರಬರಾಜಿಗೆ ಬೆಂಬಲವಾಗಲಿದೆ.